ಹೊನ್ನೂರು ಬಸವಣ್ಣ ಅವರೇ ನಮಸ್ತೆ. ಸರ್ ನಮಸ್ಕಾರ. ಈಡೆನ್ಸ್ ನ್ಯೂಸಿನ ಈ ಗುಂಡ್ಲುಪೇಟೆ ಉಳಿಸಿ ಅಭಿಯಾನ ಏನಿದೆಯಲ್ಲ, ಹೌದು ಸರ್, ಪ್ರಸ್ತುತ ಇದು ಮುಖ್ಯ ಆಗುತ್ತಾ ಆಗಲ್ವಾ? ಖಂಡಿತ ಸರ್, ಮುಖ್ಯ ಆಗ್ಲೇಬೇಕು. ಯಾಕಂದ್ರೆ ಗುಂಡ್ಲುಪೇಟೆಯಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಅಕ್ರಮ ಗಣಿಗಾರಿಕೆಗಳು. ಅದಕ್ಕೆ ಶಾಸಕರ ಕುಮ್ಮಕ್ಕು ಇದೆ. ಮತ್ತೆ ದಿನನಿತ್ಯ ಟಿಪ್ಪರ್ಗಳ ಹಾವಳಿ. ಈಗ ನ್ಯಾಷನಲ್ ಹೈವೇಲಿ ಪ್ರತಿದಿನ ಆಕ್ಸಿಡೆಂಟ್ ಮತ್ತು ಸಾವು ನೋವುಗಳಾಗ್ತಾ ಇದೆ. ಎಗ್ಗಿಲ್ಲದೆ ನಮ್ಮ ಗಣಿ ಸಂಪತ್ತು, ಎಂಸೆಂಟ್ ಇರ್ಬೋದು, ಮತ್ತೆ ಮಣ್ಣಿರ್ಬೋದು, ಎಲ್ಲ ಹೊರ ರಾಜ್ಯಗಳಿಗೆ ಹೋಗ್ತಾ ಇದೆ. ಇದು ಎಲ್ಲ ಶಾಸಕರ ಕೈವಾಡ ಇದೆ. ಮತ್ತೆ ಶಾಸಕರು ಇದ್ರ ಬಗ್ಗೆ ಶಾಮೀಲಾಗಿದ್ದಾರೆ. ಅವರದೇ ಆದ ಗಣಿಗಾರಿಕೆ ಇರೋದ್ರಿಂದ ಅವರು ಯಥೇಚ್ಛವಾಗಿ ಅದ್ರ ಬಗ್ಗೆ ಗಮನ ಕೊಡದೆ ಅಲ್ಲಿ ರೈತರಿಗೆ ಒಂದ್ ಸ್ವಲ್ಪ ಮಾರಕವಾಗಿದೆ. ಒಂದು. ಎರಡನೇದೇನಾಗಿದೆ ಅಂತಂದ್ರೆ, ಈಗಿನ ಸುಮಾರು ವರದಿಗಳ ಪ್ರಕಾರ ಈಗ ಶುದ್ಧ ಗಾಳಿ ಇಲ್ಲ ಅಂತ ಏನೋ ಒಂದು ವರದಿ ಬಂದ್ಬಿಟ್ಟಿದೆ ನಮ್ಗೆ. ಚಾಮರಾಜನಗರಕ್ಕೆ ಒಂದು ಆಘಾತಕಾರಕ ಸುದ್ದಿ ಅದು. ಯಾಕಂದ್ರೆ ದಟ್ಟ ಅರಣ್ಯ ಕಾಡಿದ್ದ ಸಂದರ್ಭದಲ್ಲಿ ನಾವು ಇಡೀ ನಮ್ದು ಒಳ್ಳೆ ನಮ್ದು 2ನೇ ಸ್ಥಾನದಲ್ಲಿ ಏನೋ ಇತ್ತು ಅನ್ನೋ ಕಾಣುತ್ತೆ. ಯಾಕಂದ್ರೆ ಆರೋಗ್ಯಕರವಾದ ಲಕ್ಷ ಚದರ ಕಿಲೋಮೀಟರ್ನ ಕಾಡುಳ್ಳಂತಹ ನಾಡಿನವ್ರಿಗೇನೆ ಒಳ್ಳೆ ಗಾಳಿ ಇಲ್ಲ ಅಂತಂದ್ರೆ ಇದಂತ ದುರಂತ ಸ್ವಾಮಿ. ಈಗ ಅದೀಗ ಆಗಿರೋ ಬಂದಿರೋ ಸಮಸ್ಯೆ ಏನಾಗಿದೆ ಅಂತಂದ್ರೆ, ಈಗ ಗಾಳಿ ಇಲ್ಲ ಅಂತ ವರದಿ ಬಂದಾಗ ನಮ್ಗೆ ನಗರಕ್ಕೆ ಒಂದು ಆಘಾತವಾದ ಸುದ್ದಿ ಬಂದಾಯ್ತು ನಮ್ಗೆ. ಯಾಕಂದ್ರೆ ಇಂತ ಕಾಡಿದ್ಕೊಂಡು ನಾವು ಇಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಆ ಗಣಿಯ ಮಾಫಿಯಾ ಎಗ್ಗಿಲ್ಲದೆ ನಡೀತಾ ಇದೆ ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ. ಅದು ಮಾರಕ. ನಮ್ಮ ಇದಕ್ಕೆ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಈಗ ದಿನ ಸಾವಿರಾರು ಗಟ್ಟಲೆ ಟಿಪ್ಪರ್ಗಳು ಓಡಾಡ್ತಾ ಇದೆ. ಸಾವಿರ ಲೆಕ್ಕವಿಲ್ಲ. ನ್ಯಾಷನಲ್ ಹೈವೇಲಿ 1000 ಲೆಕ್ಕ ಇಲ್ಲ. ಆಕ್ಸಿಡೆಂಟ್ಗಳು ಮತ್ತು ದುರಂತಗಳು, ಸಾವು ನೋವುಗಳು ಸಂಭವಿಸಿದ್ರು ಯಾವುದೇ ಸರ್ಕಾರಗಳು ಇದ್ರ ಬಗ್ಗೆ ಕ್ರಮ ತಗೋತಾ ಇಲ್ಲ. ಈ ಅಭಿಯಾನಕ್ಕೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ಸಂಪೂರ್ಣ ಬೆಂಬಲ ಇದೆ. ಆ ನ್ಯಾಯ ಸಿಗೋವರೆಗೂ ನಾವು ಹೋರಾಟಕ್ಕೆ ನಾವು ರೈತ ಸಂಘಟನೆ ಸಿದ್ಧವಾಗಿದ್ದೀವಿ ಸರ್. ನಾವ್ ಇವಾಗ ಆತರ ಹೇಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ನಿಮ್ ಶಾಸಕರಿಗೆ ಸಿಎಂ ಸಿದ್ದರಾಮಯ್ಯನವರು ಅಭಯ ಜೊತೆಗೆ ಏನ್ ಹೇಳಿದ್ರು ಹೇಳಿ? ಜನಪ್ರಿಯ ಶಾಸಕರು ಇವ್ರು ಏನೋ ಒಂದ್ ಬೇಡಿಕೆ ಇಡ್ತಾ ಇದ್ದಾರೆ, ಪೊಲೀಸ್ ಸ್ಟೇಷನ್ ಮಾಡ್ಬೇಕಂತೆ. ಆಯ್ತು, ನಾನ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಾಡಿಸೋಣ ಅಂತಂದ್ರಲ್ಲ. ಈಗ ಶಾಸಕರು ಮುಖ್ಯಮಂತ್ರಿ ಬೆಂಬಲ ಇದ್ರೆ ಎಷ್ಟು ಚುನಾವಣೆಗಳು ಬರ್ತವೆ. ಚುನಾವಣೆಗಳು ಬಂದಾಗ ಆ ಶಾಸಕರಿಗೂ ಬುದ್ಧಿ ಕಲಿಸ್ತೀವಿ, ಮತ್ತೆ ಮುಖ್ಯಮಂತ್ರಿಗೂ ಬುದ್ಧಿ ಕಲಿಸಬೇಕಾದ ಪರಿಸ್ಥಿತಿ ಬರುತ್ತೆ. ಯಾಕಂತಂದ್ರೆ ರೈತರ ಎದುರಾಕೊಂಡು ಯಾವ ಸರ್ಕಾರಗಳು ಇದುವರೆಗೂ ಉಳಿಯೋದು ಇಲ್ಲ. ಫಸ್ಟ್ ನಮ್ಗೆ ಆರೋಗ್ಯ ಮುಖ್ಯ. ನಮ್ಮ ನಾಡು, ನುಡಿ, ಜಲ ನಾವು ರಕ್ಷಣೆ ಮಾಡ್ಕೊಳ್ಳೋದು ಹೋರಾಟಗಾರರು ಮುಖ್ಯ ನಮಗಾಗಿರೋದ್ರಿಂದ ಅದೆಂತದೇ ಹೋರಾಟ ಬಂದ್ರು ಮುಖ್ಯಮಂತ್ರಿ ಶಾಸಕರಿಗೆ ಸಪೋರ್ಟ್ ಮಾಡ್ಬೋದು ಇವತ್ತಿನ ದಿನದಲ್ಲಿ. ಆದ್ರೆ ಅವ್ರಿಗೆ ಮನವರಿಕೆ ಮಾಡ್ಕೊಡ್ತೀವಿ. ಯಾಕೆಂದ್ರೆ ಇದೇ ಸಿದ್ದರಾಮಯ್ಯನವರು ಸರ್ಕಾರಿ ಭೂಮಿ ಉಳಿಸಿ ಅಂತ ಹೇಳಿ ವಿಧಾನಸೌಧದಲ್ಲಿ ತೊಡೆ ತಟ್ಟಿ ಇವರು ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ರಲ್ವಾ. ಇವರು ಏನಕ್ಕಾಗಿ ಮಾಡಿದ್ರು? ಇವರು ಸರ್ಕಾರಿ ಭೂಮಿ ಮತ್ತು ಖನಿಜ ಸಂಪತ್ತನ್ನ ಇವರು ಲೂಟಿ ಮಾಡ್ತಾ ಇದ್ದಾರೆ ಅಂತ. ಇದ್ಯಾವ ಲೂಟಿ ಇದು? ಇವ್ರು ತಮ್ಮ ಶಾಸಕರು ಮಾಡ್ತಾ ಇರೋದು ಲೂಟಿ ಅಲ್ವಾ ಇದು? ಹೌದಲ್ವಾ? ಇದು ನಾವು ಮುಂದಿಟ್ಕೊಂಡು ಹೋರಾಟ ಮಾಡ್ತೀವಿ. ನಾವು ಒಂದ್ ತೊಡೆ ತಟ್ಕೊಂಡು ಹೋಗ್ತೀವಿ ನಾವು ಸರ್ಕಾರ ವಿರುದ್ಧ. ಹೆಂಗ್ ಹೇಳ್ತೀರಿ ನೀವು? ಶಾಸಕರೇ ತುಂಬ್ತಾ ಇದಾರೆ ಅಂತ ಹೆಂಗ್ ಹೇಳ್ತೀರಿ? ಹೌದು, ಅದನ್ನೇ ನಾವು ಕೇಳ್ತಾ ಇರೋದು. ನೀವು ಅವತ್ತಿನ ಬಿಜೆಪಿ ಸರ್ಕಾರದ ವಿರುದ್ಧ ನೀವು ಹೋರಾಟ ಮಾಡಿದ್ರಿ, ತೊಡೆ ತಟ್ಕೊಂಡು ಹೋದ್ರಿ ಬಳ್ಳಾರಿಗೆ. ಇವತ್ತು ನಿಮ್ಮ ಶಾಸಕರ ಕುಮ್ಮಕ್ಕಿನಿಂದ ಗುಂಡ್ಲುಪೇಟೆ ಸಂಪೂರ್ಣ ಹಾಳಾಗ್ತಾ ಇದೆ. ಅಷ್ಟು ಅದ ತಿದ್ದಿಯದ ಮೊದಲಾಗೆ ಅದನ್ನ ನಾಶ ಆಯ್ತಿರದ ಅದನ್ನ ಕಾಪಾಡ್ಬೇಕಾದ್ದು ನಮ್ಗಳ ಕರ್ತವ್ಯ ಅಂತ ನಾವು ಮುಖ್ಯಮಂತ್ರಿ ಅವ್ರ ಗಮನಕ್ಕೆ ನಾವು ತರ್ತೀವಿ. ಅವ್ರೇನು ಮಾಡ್ಲಿಲ್ಲ ಅಂತಂದ್ರೆ ಹೋರಾಟದ ಹಾದಿ ನಮಗೆ ಇದ್ದೇ ಇರುತ್ತೆ. ನಮಗೆ ಮಾಡೇ ಮಾಡ್ತೀವಿ ಸರ್ ಹೋರಾಟ. ಇನ್ನು ಗುಂಡ್ಲುಪೇಟೆ ಉಳಿಸಿ ಅಂತ ಹೇಳ್ಬೇಕಾದ್ರೆ ನಮ್ ಗುಂಡ್ಲುಪೇಟೆ ಒಳಗಡೆ ಏನೇನ್ ಸಮಸ್ಯೆ ಇದೆ ಅಂತ ನಿಮ್ಗೆ ಗೊತ್ತಾದ ಮಟ್ಟಿಗಿದೆ ಸರ್? ಈಗ ಗುಂಡ್ಲುಪೇಟೆ ಒಳಗೆ ನಾವು ಅಂತರ್ಜಲ ಸಂಪೂರ್ಣ ಕುಸಿದಿದೆ. ಅಂತರ್ಜಲ ಇಲ್ಲ. ನಮ್ಮ ನೀರು ಗುಂಡ್ಲುಪೇಟೆ ಬಂದಂತ ನೀರುಗಳು ಬಂಡೀಪುರ ಮಾರ್ಗವಾಗಿ ಡ್ಯಾಮ್ ತಲುಪ್ತಾ ಇದೆ. ನಾವು ಮೂಲ ಹೊಳೆ ಏನಿದೆ, ಮೂಲ ಹೊಳೆ 8 ಕಿಲೋಮೀಟರ್ ಬಂದ್ರೆ ಇಡೀ ಗುಂಡ್ಲುಪೇಟೆ ಮತ್ತು ಚಾಮರಾಜನಗರಕ್ಕೆ ನೀರಾವರಿ ಮಾಡಬಹುದು. ಅದ್ರ ಮಾಡ್ತಾ ಇಲ್ಲ ಶಾಸಕರು. ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಗಣಿ ಮಾಫಿಯಾ ಇದೆಲ್ಲ, ಗಣಿ ಮಾಫಿಯಾಗೆ ನೀರ್ ತುಂಬಕತ್ತೆ. ಬಂದಂತ ನೀರ್ ಬಂದಾಗ ಗಣಿ ಮಾಡಕ್ ಅವಕಾಶ ಇಲ್ಲದಾಗತ್ತೆ ಅಂತ ಗಣಿ ಮಾಫಿಯಾದವರು ಈಗ ಅಡ್ಡಗಾಲ ಹಾಕಿದ್ದಾರೆ. ಒಂದು. ಎರಡನೇದು, ಸಂಪೂರ್ಣ ಪೊಲೀಸ್ ವ್ಯವಸ್ಥೆ ಇಲ್ಲ ಅಲ್ಲಿ. ಎಲ್ಲಾ ಶಾಸಕರ ಕುಮ್ಮಕ್ಕಿನಿಂದ ನಡೀತಾ ಇರೋದು ಎಲ್ಲ ಠಾಣೆಗಳಲ್ಲೂ. ಅವ್ರ ಮಾತೆ ಅದೊಂದಾಗಿದೆ. ಎರಡನೇದು,
ರಸ್ತೆಗಳಿಲ್ಲ, ಹಳ್ಳಿಗಳಿಗೆ ರಸ್ತೆ ಇಲ್ಲ, ಗುಂಡ್ಲುಪೇಟೆಗೆ ಸರಿಯಾದ ರಸ್ತೆಗಳಿಲ್ಲ. ಆ ನಂತರದಲ್ಲಿ ಏನಾಗಿದೆ ಅಲ್ಲಿ ಚೆಕ್ ಪೋಸ್ಟ್ ಏನಿದೆ ನಿಮ್ಗೆ, ಚೆಕ್ ಪೋಸ್ಟ್ ಗಳಲ್ಲಿ ಸಮರ್ಪಕವಾಗಿ ಯಾರು ಕಾರ್ಯನಿರ್ವಹಿಸ್ತಾ ಇಲ್ಲ. ಎಲ್ಲವೂ ಕೇರಳ ಮತ್ತು ತಮಿಳುನಾಡು ಏನಾಗಿದೆ ಇದರ ಮೇಲೆ ಹೋಗ್ತಾ ಇದೆ. ಸರ್ಕಾರದ ಏನ್ ಪ್ರತಿನಿಧಿಗಳು ಏನ್ MLA ಇದಾರೆ ಅವ್ರ ಮಾತು ಕೇಳಿ ಎಲ್ಲ ಅಕ್ರಮ ಗಣಿಗಾರಿಕೆಗಳು, ಅಕ್ರಮ ಲೂಟಿ ಮಣ್ಣುಗಳು, ನಮ್ಮಲ್ಲಿನ ಸಂಪತ್ತು ಗುಂಡ್ಲುಪೇಟೆಯಲ್ಲಿ ಏನ್ ಸಂಪತ್ತಿದೆ ಅದೆಲ್ಲ ಹೊರ ರಾಜ್ಯಕ್ಕೆ ಹೋಗ್ತಾ ಇದೆ. ಮುಂದೊಂದು ದಿನ ನಾವು ಆ ಕಡೆಯಿಂದ ಈ ಕಡೆ ನಾವು ದುಪ್ಪಟ್ಟು ದುಡ್ಡು ಕೊಟ್ಟು ಖರೀದಿ ಮಾಡ್ಬೇಕಾದ ಪರಿಸ್ಥಿತಿ ನಮ್ಮ ಗುಂಡ್ಲುಪೇಟೆ ಭಾಗಕ್ಕೂ ಬರುತ್ತೆ, ನಮ್ಮ ಕರ್ನಾಟಕಕ್ಕೂ ಬರ್ತದೆ. ಅದ್ ಆಗ್ಬಾರ್ದು ಅಂತಂದ್ರೆ ಗುಂಡ್ಲುಪೇಟೆಯಲ್ಲಿ ಅಭಿಯಾನ ಏನ್ ಹಮ್ಮಿಕೊಂಡಿದೆ ಇದನ್ನೆಲ್ಲನೂ ಕ್ರೋಢೀಕರಿಸಿ ಗುಂಡ್ಲುಪೇಟೆ ಉಳಿಸಿ ಅಂತ ಹೋರಾಟಕ್ಕೆ ನಮ್ದು ಸಂಪೂರ್ಣ ಬೆಂಬಲ ಇದೆ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ವಾಟ್ ನೆಕ್ಸ್ಟ್? ಮುಂದೆ ಏನ್ ಮಾಡ್ಬೇಕು ಅಂತ ಇದೀರಿ? ಈಗೆಲ್ಲ ಸಂಘಟನೆಗಳು ಪಕ್ಷಾತೀತವಾಗಿ ಯಾರು ಬೆಂಬಲಿಸ್ತಾರೆ ಪಕ್ಷಗಳು ಬಿಟ್ಟು, ಯಾಕಂದ್ರೆ ಪಕ್ಷಗಳು ಕಟ್ಕೊಂಡ್ರೆ ನಾವು ಯಾವ್ದೇ ಕಾರಣಕ್ಕೂ ಹೋರಾಟ ಮಾಡಕ್ ಆಗಲ್ಲ. ಯಾಕಂದ್ರೆ ರಾಜಕೀಯ ತೆವಲಿಸಲು ಬರ್ತಾರೆ ಅವರು ಪಕ್ಷಗಳು. ಆ ಪಕ್ಷಗಳ ಹೋರಾಟ ಬಿಟ್ಟು ಸಂಘಟನೆಗಳೇನಿದೆ ಆ ಸಂಘಟನೆಗಳು ನಿಜವಾದ ಸಂಘಟನೆಗಳಲ್ಲಿ ಅರ್ಥಗರ್ಭಿತವಾದ ಸಂಘಟನೆಗಳ ಕ್ರೋಢೀಕರಿಸಿ ಅಲ್ಲಿ ಜನಸಾಮಾನ್ಯರೊಂದಿಗೆ ಮಾತಾಡಿ ಈ ಅಭಿಯಾನದ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಕೊಟ್ಟು ನಾವು ಚಳುವಳಿಯನ್ನ ಒಂದು ಭದ್ರ ಬುನಾದಿಯಲ್ಲಿ ಯಶಸ್ವಿಯಾಗಿ ಮುಂತಗೊಳ್ಳೋಕೆ ನಾವೆಲ್ಲರೂ ಸಂಪೂರ್ಣವಾಗಿ ಸಹಕಾರ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳ್ತಾ ಇದ್ದೇನೆ. ಎಸ್, ನಿಮ್ಮೊಂದಿಗೆ ನಾವಿದ್ದೇವೆ ಸರ್. ಬಸವಣ್ಣ ಅವರೇ, ನಿಮ್ಮಂತವರ ಹೋರಾಟ ಮುಂದಿನ ಪೀಳಿಗೆಗೆ ಸುಸ್ಥಿರಾಭಿವೃದ್ಧಿ, ಎಕನಾಮಿಕ್ಸ್ ನಲ್ಲಿ ಅದೊಂದು ಬರ್ತದೆ ಸುಸ್ಥಿರಾಭಿವೃದ್ಧಿ ಅಂತ. ಇವತ್ತು ನಮ್ಮ ಹತ್ರ ಇರುವಂತಹ ಸಂಪನ್ಮೂಲಗಳು ಮುಂದಿನ ಪೀಳಿಗೆಗೂ ಉಳಿಬೇಕು. ಏನಾಗಿದೆ ಅಂದ್ರೆ ಇವತ್ತು ನಾವು ಮುಂದಿನ ದಿನಗಳಲ್ಲಿ ನಾವು ಚಿತ್ರ ಬರೆದು ತೋರ್ಬೇಕಾದ ಪರಿಸ್ಥಿತಿ ಬಂದಿದೆ ನೋಡಿ. ಅದು ಹಂಗ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಯುವಕರಿಗೆ ಮುಂದೆ ಬರುವಂತ ಯುವಕರುಗಳಿಗೆ ಆ ಅಭಿಯಾನದ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಕೊಟ್ಟವ್ರಿಗೆ ನಾವು ಆ ಅಭಿಯಾನವನ್ನು ಯಶಸ್ವಿ ಮಾಡಕ್ಕೆ ಸಂಪೂರ್ಣವಾಗಿ ನಾವು ಎಲ್ಲರ ಸಹಕಾರಗಳನ್ನು ಮುನ್ನಡೆಸ್ತೀವಿ ಅಂತ ಹೇಳ್ತಾ ಇದೀವಿ. ಎಷ್ಟು ನೋವಾಗುತ್ತಲ್ವಾ ಬಸವಣ್ಣ ಅವರೇ? ಖಂಡಿತ ನೋವಾಗುತ್ತೆ. ಯಾಕಂದ್ರೆ ಬೆರಳೆಣಿಕೆ ಎಷ್ಟು ಹೋರಾಟಗಾರರು ಬೆರಳೆಣಿಕೆ ಎಷ್ಟು ಪರಿಸ್ಥಿತಿ ಬಂದಿದೆ ಇವತ್ತು. ನೋಡಿ ಏನಾಗಿದೆ ಅಂತಂದ್ರೆ ಎಲ್ಲವೂ ಅಕ್ರಮ ಮಾಡೋ ಪರಿಸ್ಥಿತಿ ಬಂದಾಗ ಎಲ್ಲ ಸರ್ಕಾರಗಳು ಮತ್ತು ವಿರೋಧ ಪಕ್ಷಗಳು ಎಲ್ಲ ಅಕ್ರಮಗಳು ಇಳಿದಾಗ ಹೋರಾಟಗಾರಗಳಿಗೂ ಸ್ವಲ್ಪ ಹಿಂಜರಿಕೆಯ ಪರಿಸ್ಥಿತಿ ಬಂದಿದೆ ಇವತ್ತಿನ ಪರಿಸ್ಥಿತಿಲಿ. ಆದ್ರೂ ನಿಜವಾದ ಹೋರಾಟಗಾರಗಳು ಸಕ್ರಿಯವಾಗಿ ಭಾಗವಹಿಸಿರೋದ್ರಿಂದ ಯಾವುದೇ ಕಾರಣಕ್ಕೂ ಅದು ಯಶಸ್ವಿ ಆಗೇ ಆಗುತ್ತೆ ಅಂತ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು ಮುಖಂಡ್ರೆ. ನಿಮ್ಮೆಲ್ಲ ಮಾತುಗಳು, ಹೊನ್ನೂರು ಬಸವಣ್ಣ ಅವ್ರ ಮಾತು ಹೇಗಿತ್ತಪ್ಪ ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಒಂದ್ ರೀತಿ ಹುರಿದುಂಬಿಸುವಂತಿತ್ತು. ಈ ಅಭಿಯಾನ ಮುಂದುವರಿಯುತ್ತೆ, ಗುಂಡ್ಲುಪೇಟೆಯನ್ನು ಉಳಿಸೋಣ ಬನ್ನಿ. ಥ್ಯಾಂಕ್ ಯು ಸರ್. ನಮ್ಗಳ ಸಹಕಾರ ಇದ್ರೆ ನಾವು ಉಳಿಸ್ತೀವಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.